ಅಂಬರೀಶ್ ಮನೆಗೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ಡಿ ಕುಮಾರಸ್ವಾಮಿ ದಿಢೀರ್ ಭೇಟಿ ನೀಡಿದರು. ಗಾಲ್ಫ್ ಕ್ಲಬ್ ಬಳಿ ಇರುವ ಅಂಬರೀಶ್ ಮನೆಯಲ್ಲಿ ಎಚ್ಡಿಕೆ ಸುಮಾರು 1 ಗಂಟೆಗಳ ಕಾಲ ಮಾತುಕತೆ ನಡೆಸಿದ್ದು ಜೆಡಿಎಸ್ಗೆ ಬೆಂಬಲ ನೀಡುವಂತೆ ಮನವಿ ಮಾಡಿದ್ದಾರೆ ಎನ್ನಲಾಗಿದೆ. ಮಂಡ್ಯ ಮೈಸೂರು ಭಾಗದಲ್ಲಿ ಜೆಡಿಎಸ್ ಪರವಾಗಿ ಕೆಲಸ ಮಾಡುವುದಾಗಿ ಅಂಬಿ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು ಜೆಡಿಎಸ್ ಸೇರ್ಪಡೆ ಬಗ್ಗೆ ಸ್ಪಷ್ಟವಾಗಿ ತಿಳಿಸಿಲ್ಲ ಎನ್ನಲಾಗಿದೆ. ಕಾಂಗ್ರೆಸ್ನಲ್ಲಿ ತನಗೆ ಅವಮಾನ ಮಾಡಿದ್ದು ಸಚಿವ ಸ್ಥಾನದಿಂದ ಹೇಳದೆ ಕೇಳದೆ ತೆಗೆದಿದ್ದಾರೆ. ಅದೇ ಕಾರಣಕ್ಕೆ ನಾನು ಚುನಾವಣೆಗೆ ಸ್ಪರ್ಧಿಸಿಲ್ಲ. ನಾನು ಜನತಾ ಪರಿವಾರದಲ್ಲಿ ಬೆಳೆದವನು, ಹೀಗಾಗಿ ಜೆಡಿಎಸ್ಗೆ ಬೆಂಬಲ ನೀಡುತ್ತೇನೆ ಅಂತ ಅಂಬರೀಶ್ ಹೇಳಿದ್ದಾರೆ. ಇನ್ನು ಪಕ್ಷ ಸೇರೋ ಬಗ್ಗೆ ಸದ್ಯದಲ್ಲೇ ತೀರ್ಮಾನ ತೆಗೆದುಕೊಳ್ಳುವುದಾಗಿ ಅಂಬಿ ತಿಳಿಸಿದ್ದಾರೆ. ಈ ಬಗ್ಗೆ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ ಜೆಡಿಎಸ್ನ ವಕ್ತಾರ ರಮೇಶ್ ಬಾಬು, ಅಂಬರೀಶ್ಗೆ ಬೇಸರವಾಗಿದೆ, ಅಂಬಿಯನ್ನ ಪಕ್ಷಕ್ಕೆ ಕರೆತರೋ ಬಗ್ಗೆ ಮಾತುಕತೆ ನಡೀತಾ ಇದೆ ಅಂತ ಹೇಳಿದ್ದಾರೆ. ಅಂಬರೀಶ್ ಅವರು ಕರ್ನಾಟಕದ ಒಬ್ಬ ಹಿರಿಯ ಚಿತ್ರನಟರಿದ್ದಾರೆ. ಪ್ರಮುಖವಾಗಿ ರಾಜಕೀಯಕ್ಕಿಂತ ಮುಂಚೆ ಅವರು ಅದರ ಜೊತೆಗೆ ಅವರು ನಮ್ಮ ಪಕ್ಷದಲ್ಲಿದ್ದಂತವರೇ. ಅವರು ಸನ್ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿ ಆದಂತ ಸಂದರ್ಭದಲ್ಲಿ ಅವರು ರಾಮನಗರ ಕ್ಷೇತ್ರದಿಂದ ವಿಧಾನಸಭೆಗೆ ಸ್ಪರ್ಧೆಯನ್ನ ನಮ್ಮ ಪಕ್ಷದ ವತಿಯಿಂದ ಮಾಡಿದ್ರು. ಇವತ್ತು ಬೇರೆ ಬೇರೆ ಕಾರಣಕ್ಕೆ ಒಕ್ಕಲಿಗ ಸಮುದಾಯವನ್ನ ಟಾರ್ಗೆಟ್ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಅಂಬರೀಶ್ ಅವರನ್ನ ಅವಮಾನಕರ ರೀತಿಯಲ್ಲಿ ನಡೆಸ್ಕೋತಾ ಇರ್ತಕ್ಕಂಥ ಸತ್ಯ ಇಡೀ ರಾಜ್ಯಕ್ಕೆ ಗೊತ್ತಿದೆ. ಅವರು ಕಳೆದ ಮಂಡ್ಯ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಮಂತ್ರಿಗಳಾಗಿದ್ರು. ಈಗ ಸ್ಪರ್ಧೆಯಿಂದ ಹಿಂದೆ ಸರಿದಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ. ಅವರ ಒಂದು ಹಾರೈಕೆ ನಮ್ಮ ಪಕ್ಷಕ್ಕೆ ಸಿಕ್ಕಿದ್ರೆ ಇಡೀ ರಾಜ್ಯದಲ್ಲಿ, ಹಳೆ ಮೈಸೂರು ಒಂದೇ ಅಲ್ಲ, ಇಡೀ ರಾಜ್ಯದಲ್ಲಿ ಜೆಡಿಎಸ್ ಪಕ್ಷಕ್ಕೆ ಒಂದು ಶಕ್ತಿ ಬರುತ್ತೆ. ಚುನಾವಣಾ ಪ್ರಚಾರಕ್ಕೆ ಹೋದಾಗ ಕಾಂಗ್ರೆಸ್ ಕಾರ್ಯಕರ್ತರು ತಮ್ಮ ಬೆಂಬಲಿಗರ ಮೇಲೆ ಹಲ್ಲೆ ನಡೆಸಿ ಚಾಕುವಿನಿಂದ ಇರಿದು ಪ್ರಚಾರಕ್ಕೆ ಅಡ್ಡಿಪಡಿಸಿದ್ದಾರೆ ಎಂದು ಮಹದೇವಪುರ ಪಕ್ಷೇತರ ಅಭ್ಯರ್ಥಿ ನಲ್ಲೂರಹಳ್ಳಿ ನಾಗೇಶ್ ದೂರಿದ್ದಾರೆ. ಬೆಂಬಲಿಗ ಮಾರುತೇಶ್ ಎಂಬಾತನ ಮೇಲೆ ಚಾಕುವಿನಿಂದ ಇರಿಯಲಾಗಿದೆ. ಹೀಗಾಗಿ ಕೂಡಲೇ ಆರೋಪಿಗಳನ್ನು ಅರೆಸ್ಟ್ ಮಾಡಬೇಕೆಂದು ಒತ್ತಾಯಿಸಿ ರಾತ್ರಿ ಪೊಲೀಸ್ ಠಾಣೆ ಎದುರು ತಮ್ಮ ಬೆಂಬಲಿಗರೊಂದಿಗೆ ಪ್ರತಿಭಟನೆ ಕೂಡ ನಡೆಸಿದ್ದಾರೆ. ನಲ್ಲೂರಹಳ್ಳಿ ನಾಗೇಶ್ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿಯಾಗಿದ್ದು ಕಡೆ ಕ್ಷಣದಲ್ಲಿ ಟಿಕೆಟ್ ಸಿಗಲಿಲ್ಲ. ಬಳಿಕ ಸ್ವತಂತ್ರವಾಗಿ ಸ್ಪರ್ಧಿಸಿದರು. ಬಾಗಲಕೋಟೆ ಜಿಲ್ಲೆ ಬಾದಾಮಿಯ ಕೆರೂರಿನಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ವಾಗ್ವಾದ ನಡೆದಿದೆ. ಸಿಎಂ ಸಿದ್ದರಾಮಯ್ಯ ರೋಡ್ ಶೋಗೂ ಮುನ್ನವೇ ಕಲ್ಲು ತೂರಾಟ ನಡೆದಿದ್ದು ಓರ್ವ ವ್ಯಕ್ತಿ ಹಣೆಗೆ ಕಲ್ಲು ಬಿದ್ದು ಗಾಯವಾಗಿದೆ. ಇದೇ ವೇಳೆ ಬಸ್ ನಿಲ್ದಾಣದ ಎದುರು ಬಿಜೆಪಿ ಕಾರ್ಯಕರ್ತರು ಮೋದಿ ಮೋದಿ ಎಂದು ಕೂಗಿದ್ದು, ಇತ್ತ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ರಾಹುಲ್ ರಾಹುಲ್ ಎಂದು ಘೋಷಣೆ ಕೂಗಿದ್ದಾರೆ. ಹೀಗಾಗಿ ಸ್ಥಳದಲ್ಲಿ ಕೆಲಕಾಲ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿತ್ತು. ಸಿಎಂ ರೋಡ್ ಶೋ ರದ್ದು ಮಾಡಿ ಬಹಿರಂಗ ಪ್ರಚಾರ ಸಭೆ ನಡೆಸಿದರು. ಇವತ್ತು ಮೋದಿ ಅಮಿತ್ ಶಾ ಉತ್ತರ ಕರ್ನಾಟಕದಲ್ಲಿ ಭರ್ಜರಿ ಪ್ರಚಾರ ಮಾಡಲಿದ್ದಾರೆ. ಎಲ್ಲೆಲ್ಲಿ ಮೋದಿ ಅಮಿತ್ ಶಾ ಮತಯಾಚನೆ ಮಾಡ್ತಾರೆ ಅಂತೀರಾ? ಎಲ್ಲಿದೆ ನೋಡಿ ಡೀಟೇಲ್ಸ್. ಇವತ್ತು ಕೂಡ ಮೋದಿ ಅಮಿತ್ ಶಾ ರಾಜ್ಯದಲ್ಲಿ ಪ್ರಚಾರವನ್ನು ನಡೆಸಲಿದ್ದಾರೆ. ಮೋದಿ ಬೆಳಗ್ಗೆ 10:30ಕ್ಕೆ ಚಿತ್ರದುರ್ಗಕ್ಕೆ ಭೇಟಿ ನೀಡಿ ಸಮಾವೇಶ ನಡೆಸಲಿದ್ದಾರೆ. ಅಲ್ಲಿಂದ ಮಧ್ಯಾಹ್ನ 1:30ಕ್ಕೆ ರಾಯಚೂರಿಗೆ ಭೇಟಿ ನೀಡಿ ಬಿಜೆಪಿ ಅಭ್ಯರ್ಥಿಗಳ ಪರ ಮತಯಾಚಿಸಲಿದ್ದಾರೆ. ನಂತರ ಬಾಗಲಕೋಟೆ ಜಮಖಂಡಿಯಲ್ಲಿ ಸಂಜೆ 4 ಗಂಟೆ ವೇಳೆಗೆ ಬಹಿರಂಗ ಸಮಾವೇಶ ನಡೆಸಲಿದ್ದು ಅಲ್ಲಿಂದ 6:00ವರೆಗೆ ಹುಬ್ಬಳ್ಳಿಗೆ ಆಗಮಿಸಿ ಮತಯಾಚನೆ ಮಾಡಲಿದ್ದಾರೆ. ಇತ್ತ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಕೂಡ ರಾಜ್ಯದಲ್ಲಿ ಭರ್ಜರಿ ಪ್ರಚಾರವನ್ನು ನಡೆಸಲಿದ್ದಾರೆ. ಬೆಳಗ್ಗೆ 9:40ಕ್ಕೆ ಮೈಸೂರಿನಿಂದ ವಿಶೇಷ ವಿಮಾನದ ಮೂಲಕ ಬೆಳಗಾವಿಯ ಸಾಮ್ರಾ ಏರ್ಪೋರ್ಟ್ಗೆ ಭೇಟಿ ನೀಡಲಿದ್ದಾರೆ. ನಂತರ ಬೆಳಗಾವಿ ಜಿಲ್ಲೆಯ ಸವದತ್ತಿ ಪಟ್ಟಣದ ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ ಭೇಟಿ ನೀಡಲಿರುವ ಶಾ ಬಳಿಕ ಸವದತ್ತಿ ಯಲ್ಲಮ್ಮ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಆನಂದ್ ಮಾಮನಿ ಪರ ಪ್ರಚಾರ ನಡೆಸಲಿದ್ದಾರೆ. ಸಂಜೆ ಬೆಳಗಾವಿ ದಕ್ಷಿಣ, ಬೆಳಗಾವಿ ಉತ್ತರ ಕ್ಷೇತ್ರದಲ್ಲಿ ರೋಡ್ ಶೋ ನಡೆಸುವ ಮೂಲಕ ಉತ್ತರ ಕರ್ನಾಟಕದ ಬಿಜೆಪಿ ಅಭ್ಯರ್ಥಿಗಳ ಪರ ಮತಯಾಚನೆ ಮಾಡಲಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಚುನಾವಣಾ ಕಣದಲ್ಲಿ ಈಗ ಮೋದಿ ಸಿದ್ದರಾಮಯ್ಯ ಯುದ್ಧ. ಮಹದಾಯಿ ವಿಚಾರವಾಗಿ ಇಬ್ಬರ ನಡುವೆ ವಾಗ್ಯುದ್ಧವೇ ನಡೆದಿದೆ. ರಾಜ್ಯ ಚುನಾವಣಾ ಪ್ರಚಾರದಲ್ಲಿರೋ ಪ್ರಧಾನಿ ಮೋದಿ ಬಹಳ ವರ್ಷಗಳ ಬಳಿಕ ಮಹದಾಯಿ ಬಗ್ಗೆ ಮೌನ ಮುರಿದಿದ್ದಾರೆ. ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಮಹದಾಯಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ತೀವಿ ಅಂತ ಹೇಳಿದ್ದಾರೆ. कि महादाई का पानी कर्नाटका को ना मिले, इसके लिए कांग्रेस पार्टी कमिटेड है. आज गोवा से कांग्रेस गायब है और इसलिए अब कर्नाटक के लोगों को महादाई के नाम पर भड़काने का पाप किया जा रहा है.
ಮೋದಿಯ ಈ ಮಾತಿಗೆ ಸಿಎಂ ಫುಲ್ ಗರಂ ಆದ್ರು. ಇವತ್ತು ಬಂದು ಹೇಳ್ತಾರೆ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಸ್ಟೇಟ್ ನಲ್ಲಿ ನಾನು ಬಗೆಹರಿಸ್ತೀನಿ ಅಂತ. ಏನ್ ಬ್ಲಾಕ್ ಮೇಲ್ ಮಾಡ್ತೀರಾ ನರೇಂದ್ರ ಮೋದಿ ಅವರೇ? ಈ ಬ್ಲಾಕ್ ಮೇಲ್ ನ ಹಿಂದೆ ಇರ್ತಕ್ಕಂತ ಹುನ್ನಾರವನ್ನ ಕರ್ನಾಟಕದ ಜನ ಅರ್ಥ ಮಾಡ್ಕೊಳ್ತಾರೆ ಅಂತಕ್ಕಂಥ ಮಾತನ್ನ ಅವರಿಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಕೇವಲ ಮಹದಾಯಿ ವಿಚಾರವಷ್ಟೇ ಅಲ್ಲ, ಬೆಲೆ ಏರಿಕೆ, ಪಕೋಡ ಪಾಲಿಟಿಕ್ಸ್ ಸೇರಿದಂತೆ ಇನ್ನೂ ಹಲವು ವಿಚಾರ ಪ್ರಸ್ತಾಪಿಸಿದ ಸಿಎಂ ಪ್ರಧಾನಿ ವಿರುದ್ಧ ರಣಕಹಳೆ ಮೊಳಗಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ನನಗೂ ಯಾವುದೇ ಪಕ್ಷಗಳಿಗೂ ಸಂಬಂಧ ಇಲ್ಲ. ನೀರಾವರಿ ವಿಚಾರದಲ್ಲಿ ಯಾವ ವ್ಯಕ್ತಿ ನನ್ನ ಕಂಡೀಷನ್ಸ್ ಒಪ್ತಾರೋ ಅಂಥವರ ಪರವಾಗಿ ನಾನು ಪ್ರಚಾರ ಮಾಡ್ತೇನೆ ಅಂತ ಯಶ್ ಹೇಳಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸಂಕನಗೌಡ ನಡೆಸಿರುವ ಎಕ್ಸ್ಕ್ಲೂಸಿವ್ ಸಂದರ್ಶನ ಇಲ್ಲಿದೆ. ಇಡೀ ಕರ್ನಾಟಕದಲ್ಲಿ ಹಾನಗಲ್ಲು ಕ್ರಾಪ್ ಇನ್ಶೂರೆನ್ಸ್ ಅಲ್ಲಿ ಬೆನಿಫಿಟ್ ತಗೊಂಡಿರೋ ಭಾಗ ಕಾನ್ಸ್ಟಿಟ್ಯೂನ್ಸಿ ಅಂದ್ರೆ ಹಾನಗಲ್ಲು. ಸೊ ಅದು ಭಾಳ ಖುಷಿ ಆಯ್ತು ನನಗೆ. ಇವರು ಸಾಕಷ್ಟು ಜನಕ್ಕೆ ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸಿದ್ದಾರೆ. ಸೊ ಖುಷಿ ಆಗುತ್ತೆ ಅದು. ಅದರಿಂದ ನನಗೆ ಅವರು ಒಂದಷ್ಟು ಲಾಸ್ಟ್ ಟೈಮ್ ಬಂದಾಗಲೂ ಅಷ್ಟೇ ಒಂದು 3 ಕೆರೆ ಮಾಡಿ ಅಂತ ಹೇಳಿದೆ. ಇಮಿಡಿಯೇಟ್ ಆಗಿ ಚಿಕ್ಕ ಅವರು ಹಳ್ಳಿಗಳಲ್ಲಿದ್ದು ಒಂದು 3 ಕೆರೆ ಉಳಿಸೋ ಕೆಲಸ ಮಾಡಿದ್ರು. ಅದು ಭಾಳ ಖುಷಿ ಆಯ್ತು ನನಗೆ. ಈಗಲೂ ಕೂಡ ನೀರಾವರಿ ಇದ್ರ ಬಗ್ಗೆ ನಾವು ಆಗಾಗ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಈಗ ಒಂದಷ್ಟು ನೀರಾವರಿ ಪ್ರಾಜೆಕ್ಟ್ ಬಗ್ಗೆನೂ ನಾನು ಅವ್ರ ಹತ್ರ ಕೇಳ್ತಾ ಇದ್ದೆ. ಅವ್ರಿಗೂ ಆಸೆ ಅದೇ ಇದೆ. ಆ ಕಂಡೀಷನ್ ನಾನು ಆಗದೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಜೆಡಿಎಸ್ ಕೂಡ ಮತದಾರರನ್ನ ಸೆಳೆಯಲು ಅಬ್ಬರದ ಪ್ರಚಾರ ನಡೆಸ್ತಾ ಇದೆ. ವಿಕಾಸ ಪರ್ವ ಯಾತ್ರೆಗೆ ಮಾಯಾವತಿಯನ್ನ ಕರೆಸುವ ಮೂಲಕ ದಲಿತ ಮತಗಳನ್ನು ಸೆಳೆಯುವ ಪ್ರಯತ್ನ ನಡೆಸ್ತಾ ಇದೆ. ರಾಜ್ಯದಲ್ಲಿ ಚುನಾವಣೆ ಕಾವು ಜೋರಾಗಿದೆ. ಬೃಹತ್ ಸಮಾವೇಶಗಳನ್ನ ಮಾಡುವ ಮೂಲಕ ರಾಜಕೀಯ ಪಕ್ಷಗಳು ಮತದಾರನನ್ನ ಸೆಳೀತಾ ಇವೆ. ನಿನ್ನೆ ಕೋಲಾರದ ಪ್ರಕೃತಿ ಕಾಲೇಜ್ ಮೈದಾನದಲ್ಲಿ ಜೆಡಿಎಸ್ ವಿಕಾಸ ಪರ್ವ ಸಮಾವೇಶ ನಡೆಯಿತು. ಸಮಾವೇಶಕ್ಕೆ ಬಿಎಸ್ಪಿ ನಾಯಕಿ ಮಾಯಾವತಿ, ಸಿಪಿಐ ನಾಯಕಿ ಬೃಂದಾ ಕಾರಟ್, ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ಡಿ ಕುಮಾರಸ್ವಾಮಿ ಸೇರಿದಂತೆ 10,000ಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗಿಯಾಗಿದ್ದರು. ಇನ್ನು ಸಮಾವೇಶಕ್ಕೂ ಮುಂಚೆ ಕುಮಾರಸ್ವಾಮಿಗೆ ಬೃಹತ್ ಟೊಮ್ಯಾಟೊ ಹಾರ ಹಾಕಿ ಸ್ವಾಗತ ಮಾಡಲಾಯಿತು. ಸಮಾವೇಶದಲ್ಲಿ ಮಾತನಾಡಿದ ಎಚ್ಡಿಕೆ, ನಾನು ರಾಹುಲ್ ಗಾಂಧಿಗೂ ಗುಲಾಮನಲ್ಲ, ಮೋದಿಗೂ ಗುಲಾಮನಲ್ಲ. ಕಾಂಗ್ರೆಸ್, ಬಿಜೆಪಿ ಎರಡೂ ಪಕ್ಷಗಳಿಗೂ ಜೆಡಿಎಸ್ ಅವಶ್ಯಕತೆ ಇದೆ. ಆದರೆ ನಮಗೆ ಯಾರ ಅವಶ್ಯಕತೆಯೂ ಇಲ್ಲ ಅಂತ ಹೇಳಿದ್ರು. ನಂತರ ಯಡಿಯೂರಪ್ಪ ವಿರುದ್ಧ ವಾಗ್ದಾಳಿ ನಡೆಸಿದ ಎಚ್ಡಿಕೆ, ಯಡಿಯೂರಪ್ಪ ಮೇ 18ಕ್ಕೆ ಪ್ರಮಾಣ ವಚನ ಸ್ವೀಕರಿಸೋ ಮಾತು ಕೇವಲ ಕನಸಷ್ಟೇ ಅಂತ ಹೇಳಿದ್ರು. ಇನ್ನು ಇಂದು ಕೂಡ ಮಾಯಾವತಿ ರಾಯಚೂರಿನಲ್ಲಿ ನಡೆಯಲಿರೋ ವಿಕಾಸ ಪರ್ವ ಯಾತ್ರೆಯಲ್ಲಿ ಭಾಗವಹಿಸಲಿದ್ದು ಜೆಡಿಎಸ್ ಅಭ್ಯರ್ಥಿ ಪರ ಮತಯಾಚನೆ ಮಾಡಲಿದ್ದಾರೆ. ಮಾಯಾವತಿಗೆ ದೇವೇಗೌಡರು ಸಾಥ್ ನೀಡಲಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಈ ಬಾರಿ ರಾಜ್ಯ ರಾಜಕೀಯದ ಕಪ್ ನಮ್ಮದೇ ಎಂದು ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಕೊಪ್ಪಳದ ಕುಕನೂರಿನಲ್ಲಿ ಮಾತನಾಡಿದ ಎಚ್ಡಿಕೆ, ಸಿದ್ದರಾಮಯ್ಯ ಅಪ್ಪನಾಣೆ ಮಾಡಿ ಜೆಡಿಎಸ್ ಅಧಿಕಾರಕ್ಕೆ ಬರಲ್ಲ ಅಂತ ಹೇಳ್ತಿದ್ದಾರೆ. ರಾಜ್ಯದ ಜನತೆ ಮೇ 15ರಂದು ಸಿಎಂಗೆ ತಕ್ಕ ಉತ್ತರ ಕೊಡಲಿದ್ದಾರೆ ಅಂದ್ರು. ನಾವು ಕಿಂಗ್ ಮೇಕರ್ ಅಲ್ಲ, ನಾವೇ ಕಿಂಗ್ ಆಗ್ತೇವೆ, ಕಾದು ನೋಡಿ ಅಂತ ಹೇಳಿದ್ರು. ಈ ಬಾರಿ ಕರ್ನಾಟಕ ರಾಜ್ಯದ ಮತದಾರರು ಈ ವಿಧಾನಸಭೆಯ ಚುನಾವಣೆಯ ಕಪ್ಪನ್ನ ಮತದಾರರು ಜೆಡಿಎಸ್ ಪಕ್ಷಕ್ಕೆ ಕೊಡುತ್ತಾರೆ. ಸಿನಿಮಾ ಸ್ಟಾರ್ಗಳು ಎಲೆಕ್ಷನ್ ಅಖಾಡದಲ್ಲಿ ಅಬ್ಬರಿಸುತ್ತಿದ್ದಾರೆ. ಚಾಮುಂಡೇಶ್ವರಿಯಲ್ಲಿ ಸಿಎಂ ಪರ ದರ್ಶನ್ ಪ್ರಚಾರ ನಡೆಸಿದ್ದು ಕೆಲವೆಡೆ ಜೈಕಾರ ಸಿಕ್ಕಿದ್ರೆ ಇನ್ನೂ ಕೆಲವೆಡೆ ಧಿಕ್ಕಾರದ ಕೂಗು ಕೇಳಿಬಂದಿದೆ. ದರ್ಶನ್ ಪ್ರಚಾರದ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಸಿಎಂ ಸಿದ್ದರಾಮಯ್ಯ ಪರ ನಟ ದರ್ಶನ್ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಭರ್ಜರಿ ರೋಡ್ ಶೋ ನಡೆಸಿದ್ರು. ಬೆಳಗ್ಗೆ 9 ಗಂಟೆಗೆ ಆರಂಭವಾದ ಪ್ರಚಾರ 33 ಹಳ್ಳಿಗಳಲ್ಲಿ ನಡೆಯಿತು. ನಾಗನಹಳ್ಳಿಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ದರ್ಶನ್ ಪ್ರಚಾರಕ್ಕೆ ವಿರೋಧಿಸಿದ್ರು. ನಮ್ಮ ಗ್ರಾಮ ಇದು, ದರ್ಶನ್ರನ್ನ ಊರೊಳಗೆ ಬಿಡೋಲ್ಲ, ಕಾವೇರಿ ಹೋರಾಟಕ್ಕೆ ಬೆಂಬಲ ನೀಡಿದವರು ಈಗೇಕೆ ಬರ್ತಿದ್ದಾರೆ ಅಂತ ಪ್ರತಿಭಟಿಸಿದ್ರು. ಈ ವೇಳೆ ದರ್ಶನ್ ಪ್ರಚಾರ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಬಳಿಕ ರೋಡ್ ಶೋ ನಡೆಸಲಾಯಿತು. ದರ್ಶನ್ ಆಗಮನಕ್ಕೂ ಮುನ್ನ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿದ್ದಕ್ಕೆ ಜೆಡಿಎಸ್ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ರು. ಒಂದೇ ಸ್ಥಳದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಬೆಂಬಲಿಗರು ಜಮಾಯಿಸಿದ್ರಿಂದ ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಎದುರಾಗಿತ್ತು. ಈ ವೇಳೆ ಪೊಲೀಸರು ಗುಂಪು ಚದುರಿಸಿದ್ರು. ನಾಗನಹಳ್ಳಿ ಬಳಿಕ ರಾಮನಹಳ್ಳಿಯಲ್ಲಿ ರೋಡ್ ಶೋ ನಡೆಸಿದ ದರ್ಶನ್ ಸಿದ್ದರಾಮಯ್ಯ ಅವರ ಹಿರಿಯ ಪುತ್ರ ದಿವಂಗತ ರಾಕೇಶ್ ಅವರನ್ನ ಸ್ಮರಿಸಿದ್ರು. ಸಿದ್ದರಾಮಯ್ಯ ಯಾವುದೇ ಸಮಸ್ಯೆಗೂ ಎದೆಗುಂದೋದಿಲ್ಲ, ಧೈರ್ಯಗಾರ ಸಿಎಂ, ಅದಕ್ಕಾಗಿ ಅವರ ಪರ ಮತಯಾಚನೆ ಮಾಡ್ತೀನಿ ಅಂದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಬಾದಾಮಿಯಲ್ಲಿ ಸುದೀಪ್ ಪ್ರಚಾರ ಮಾಡ್ತಾರೆ ಅನ್ನೋ ಸುದ್ದಿ ಬರ್ತಿದ್ದ ಹಾಗೆ ಪರ ವಿರೋಧ ಚರ್ಚೆ ಶುರುವಾಗಿತ್ತು. ಈಗ ಕಿಚ್ಚ ಸುದೀಪ್ ಹಾಗೂ ಸಿದ್ದರಾಮಯ್ಯ ಈ ಬಗ್ಗೆ ಮಾತನಾಡಿದ್ದಾರೆ. ಜೊತೆಗೆ
ನಟ ಯಶ್ ಅಬ್ಬರದ ಪ್ರಚಾರ ಮುಂದುವರೆಸಿದ್ದಾರೆ. ಯಾದಗಿರಿಯ ಸುರಪುರದಲ್ಲಿ ಬಿಜೆಪಿ ಅಭ್ಯರ್ಥಿ ನರಸಿಂಹ ನಾಯಕ್ ಅಲಿಯಾಸ್ ರಾಜು ಗೌಡ ಪರ ನಟ ಸುದೀಪ್, ನಟಿ ತಾರಾ ಪ್ರಚಾರ ಮಾಡಿದ್ರು. ಕೊಡೆಕಲ್ನ ರೋಡ್ ಶೋದಲ್ಲಿ ಸುದೀಪ್ ನೋಡಲು ಅಭಿಮಾನಿಗಳ ನೂಕುನುಗ್ಗಲು ಉಂಟಾಯಿತು. ಈ ವೇಳೆ ಜನರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ಟರು. ರೋಡ್ ಶೋಗೂ ಮುನ್ನ ಹೆಲಿಪ್ಯಾಡ್ನಲ್ಲಿ ಮಾತನಾಡಿ ಬಾದಾಮಿಯಲ್ಲಿ ಪ್ರಚಾರಕ್ಕೆ ಹೋಗ್ತೇನೆ ಅಂತ ನಾನೆಲ್ಲೂ ಹೇಳಿಲ್ಲ. ನಾನು ಪಕ್ಷದ ಪರ ಪ್ರಚಾರ ಮಾಡಲ್ಲ, ವೈಯಕ್ತಿಕವಾಗಿ ಮಾತ್ರ ಪ್ರಚಾರ ಅಂದ್ರು. ಇದೇ ವಿಚಾರವಾಗಿ ಕೊಪ್ಪಳದ ಗಂಗಾವತಿಯಲ್ಲಿ ಮಾತನಾಡಿದ ಬಿಜೆಪಿ ಅಭ್ಯರ್ಥಿ ಬಿ ಶ್ರೀರಾಮುಲು ಬಾದಾಮಿಯಲ್ಲಿ ಸಿದ್ದರಾಮಯ್ಯ ಪರ ಸುದೀಪ್ ಪ್ರಚಾರ ಮಾಡಲ್ಲ ಅಂತ ಸುದೀಪ್ ಸ್ಪಷ್ಟಪಡಿಸಿದ್ದಾರೆ. ಸುದೀಪ್ ನಮ್ಮ ಸಮಾಜದ ಓರ್ವ ಕಲಾವಿದ, ನಾನು ವಾಲ್ಮೀಕಿ ಸಮುದಾಯದ ರಾಜಕಾರಣಿ ಅಂದ್ರು. ಇತ್ತ ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ಸಿದ್ದಾಪುರದಲ್ಲಿ ಶಾಸಕ ವಿಶ್ವೇಶ್ವರ ಹೆಗಡೆ ಕಾಗೇರಿ ಪರ ನಟ ಯಶ್ ರೋಡ್ ಶೋ ನಡೆಸಿದ್ರು. ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಕಾಗೇರಿಯವರನ್ನ ಬೆಂಬಲಿಸುವಂತೆ ಮನವಿ ಮಾಡಿದ್ರು. ಒಟ್ಟಾರೆ ಜನರನ್ನ ಸೆಳೆಯಲು ಸಿನಿಮಾ ನಟನಟಿಯರ ಮೊರೆ ಹೋಗುತ್ತಿದ್ದು, ಘಟಾನುಘಟಿ ನಾಯಕರೇ ಸೋಲಿನ ಭೀತಿಯಲ್ಲಿದ್ದಾರೆ ಅನ್ನೋದೇ ವಿಪರ್ಯಾಸ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಕೇಂದ್ರ ಮಾಜಿ ಸಚಿವ ಶಶಿ ತರೂರ್ ಹೇಳಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿದ ತರೂರ್, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಉತ್ತಮ ಆಡಳಿತ ನೀಡಿದೆ, ಆದರೆ ಕಳೆದ 4 ವರ್ಷದಲ್ಲಿ ಮೋದಿ ಸರ್ಕಾರ ಉತ್ತಮ ಆಡಳಿತ ನೀಡುವಲ್ಲಿ ವಿಫಲ ಆಗಿದೆ ಎಂದರು. ಇನ್ನು ಉಮನ್ ಚಾಂಡಿ ಮಾತನಾಡಿ, ಜಾಗತಿಕ ಮಟ್ಟದಲ್ಲಿ ಕಚ್ಚಾ ತೈಲದ ದರ ಭಾರಿ ಇಳಿಕೆಯಾಗಿದ್ರೂ ಮೋದಿ ಸರ್ಕಾರ ಮಾತ್ರ ಇಂಧನ ದರವನ್ನು ಇಳಿಸದೆ ಹೆಚ್ಚಿಸುತ್ತಾನೆ ಬಂದಿದೆ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ಎಲೆಕ್ಷನ್ ಕಾವು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇಂತಹ ಸಮಯದಲ್ಲಿ ಪ್ರಭಾವಿ ನಾಯಕರೊಬ್ಬರಿಗೆ ಆರ್ಟಿಐ ಕಾರ್ಯಕರ್ತರೊಬ್ಬರು ಸೆಡ್ಡು ಹೊಡೆಯಲು ಕಸರತ್ತು ಮಾಡ್ತಾ ಇದ್ದಾರೆ. ಕುಂದಾನಗರಿ ಬೆಳಗಾವಿಯಲ್ಲಿ ಚುನಾವಣಾ ಪ್ರಚಾರದ ಭರಾಟೆ ತಾರಕಕ್ಕೇರಿದೆ. ಅರಭಾವಿ ಕ್ಷೇತ್ರದಲ್ಲಿ 5 ಬಾರಿ ಸ್ಪರ್ಧಿಸಿರುವ ಬಾಲಚಂದ್ರ ಜಾರಕಿಹೊಳಿ ಈ ಬಾರಿ ಬಿಜೆಪಿ ಅಭ್ಯರ್ಥಿಯಾಗಿದ್ದು, ಕಳೆದ ಬಾರಿಗಿಂತ ಹೆಚ್ಚು ಮತಗಳ ಅಂತರದಿಂದ ಗೆಲುವು ಸಾಧಿಸಲು ಪಣ ತೊಟ್ಟಿದ್ದಾರೆ. ಎಲ್ಲರೂ ಕೆಲಸ ಮಾಡ್ತಾರೆ. ಸೊ ಅಪೋಸಿಷನು ನನ್ನ ಗಮನದಲ್ರಿ ಇಲ್ಲ ಅಂತೇಳಿ ಅನ್ಕೊಂಡನ ರೀ, ವಿರೋಧಿ ರೀ. ಸೊ ಇಲ್ಲದ ಕೆಲಸ ಮಾಡ್ತಾಯಿದೆ. ಇನ್ನು ಅವ್ರು ಯಾರು ಫಸ್ಟ್ ಸೆಕೆಂಡ್ ಬರಬೇಕು, ಥರ್ಡ್ ಬರಬೇಕಂತ ಅವ್ರು ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ ಅಂತ ನನಗೆ ಸುದ್ದಿ ಬರ್ತಾ ಇದ್ದಾರೆ. ಅಂದರೆ ಸೆಕೆಂಡ್ ನಾನು ಬರಬೇಕು ಅಥವಾ ಅವ್ರಂತಂದ್ರೆ ಹಿಂಗೆ ಜನ ಮಾತಾಡ್ತಾ ಇದ್ದಾರೆ. ಸೊ ನನಗೆ ಜನರ ಆಶೀರ್ವಾದದಿಂದ, ದೇವರ ಆಶೀರ್ವಾದದಿಂದ ವಿರೋಧಿಗಳು ನನ್ನ ಕ್ಷೇತ್ರದಲ್ಲಿ ನನಗಿಲ್ಲ ರೀ. ಸೊ ಜನ ಹೇಳೋದ್ರ ಪ್ರಕಾರ ಅವ್ರು ಯಾರು ಸೆಕೆಂಡ್ ಬರಬೇಕಂತ ಅವ್ರು ಪ್ರಯತ್ನ ಮಾಡತ್ತಾರೋ, ಇಬ್ಬರು JDS ಕಾಂಗ್ರೆಸ್ ಅಂತ ಹಿಂಗೆ ಜನ ಅಂತ ಇದ್ದಾರೆ. ಇನ್ನು ಬಲಿಷ್ಠ ಬಾಲಚಂದ್ರ ಜಾರಕಿಹೊಳಿಗೆ ಸೋಲುಣಿಸಲು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅರವಿಂದ್ ದಳವಾಯಿ ಸ್ಪರ್ಧಿಸ್ತಾ ಇದ್ರೆ, ಜೆಡಿಎಸ್ನಿಂದ ಆರ್ಟಿಐ ಕಾರ್ಯಕರ್ತ ಭೀಮಪ್ಪ ಗಡಾದ್ ಅಖಾಡಕ್ಕಿಳಿದಿದ್ದಾರೆ. ಇನ್ನು ಬಾಲಚಂದ್ರ ಜಾರಕಿಹೊಳಿ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅಂತ ಭೀಮಪ್ಪ ಗಡಾದ್ ಆರೋಪವನ್ನ ಮಾಡಿದ್ದಾರೆ. ಅದಲ್ಲದೆ ಈಗ ಇದ್ದಂತ ಶಾಸಕರು ಇಲ್ಲಿ ಏನೋ ಅಭಿವೃದ್ಧಿ ಕಾರ್ಯ ಮಾಡಿಲ್ಲ ಅಂತ ಹೇಳಿದರೆ ಜನ ಇದನ್ನ ಬದಲಾವಣೆ ಮಾಡೇ ತೀರ್ಬೇಕನ್ನೋ ಉದ್ದೇಶದಿಂದ ಇಂಥ ಸುಡು ಬಿಸಿಲಿನಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲ 8 ಗಂಟೆವರೆಗೆ ತಮ್ಮ ಕೈಲಿಂದ ಖರ್ಚು ಮಾಡ್ಕೊಂಡು ಒಂದು ಸಿಂಗಲ್ ಚಾ ಕುಡಿಲಾರದ ನಮ್ಮ ಬೆನ್ನತ್ತಿ ಕ್ಯಾನ್ವಾಸ್ ಮಾಡ್ತಿದ್ದಾರೆ. ಅಂತ ತಾಲೂಕು ರದ್ದುಗೊಳಿಸಿದ್ರು, ಗಡಾದವರು ಹೋರಾಟಗಾರರ ಅಂತೇಳಿ ಆವಾಗಿನಿಂದ ಇದು ನಡೀತಾ ಇತ್ತು. ಒಟ್ಟಾರೆ ಈ ಬಾರಿ ಅರಭಾವಿಯಲ್ಲಿ ಚುನಾವಣೆ ಪ್ರಚಾರದ ಅಬ್ಬರ ಮುಗಿಲು ಮುಟ್ಟಿದೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ, ಬೆಳಗಾವಿ. ಉತ್ತರ ಕನ್ನಡ ಮಲ್ಲಿಗೆಯ ನಾಡೆಂದೇ ಪ್ರಖ್ಯಾತಿಗೊಂಡಿರುವ ಭಟ್ಕಳ ಹೊನ್ನಾವರ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣಾ ರಂಗು ಜೋರಾಗಿದೆ. ಅಭಿವೃದ್ಧಿ ದೃಷ್ಟಿಯಲ್ಲಿ ಕಾಂಗ್ರೆಸ್ಗೆ ಗೆಲುವು ಖಚಿತ ಅಂತ ಕೈ ನಾಯಕರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಹೊನ್ನಾವರ ವಿಧಾನಸಭಾ ಕ್ಷೇತ್ರದಲ್ಲಿ ಬಹುಸಂಖ್ಯಾತವಾಗಿರುವ ನಾಮಧಾರಿ ಸಮಾಜದ ಮತದಾರರ ನಡೆ ಈ ಬಾರಿ ಯಾವ ಕಡೆ ಅನ್ನೋದು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಬಿಜೆಪಿಯಿಂದ ನಾಮಧಾರಿ ಸಮುದಾಯದ ಸುನೀಲ್ ನಾಯ್ಕ್ ಕಣದಲ್ಲಿದ್ರೆ, ಕಳೆದ ಬಾರಿ ಪಕ್ಷೇತರನಾಗಿ ಗೆದ್ದು ಕಾಂಗ್ರೆಸ್ ಸೇರಿದ ಮೊಗೇರ ಸಮುದಾಯದ ಮಂಕಾಳ ವೈದ್ಯ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ. ಇದರ ಜೊತೆಗೆ ಜೆಡಿಎಸ್ ಅಭ್ಯರ್ಥಿ ಹಾಕದ ಹಿನ್ನೆಲೆಯಲ್ಲಿ ಈ ಬಾರಿ ಮಂಕಾಳು ವೈದ್ಯರಿಗೆ ಸ್ಥಳೀಯ ಮುಸ್ಲಿಂ ಸಂಘಟನೆ ತಂಜೀಮ್ ಬೆಂಬಲವನ್ನು ಕೂಡ ನೀಡಿದೆ. ನಾನು ಅಧಿಕಾರದಲ್ಲಿ ಇರುವಾಗಲೇ ಹೇಳಿದೆ, ನಾನು ಒಂದು ಧರ್ಮದ ಅಥವಾ ಒಂದು ಜಾತಿಯ MLA ಅಲ್ಲ. ನಾನು ಎಲ್ಲ ಧರ್ಮದ ಎಲ್ಲ ಜಾತಿಯ MLA ನಡಿ. ಈಗೂ ಹಾಗೆ ನಾನು ಎಲ್ಲ ಜಾತಿಯ ಎಲ್ಲ ಧರ್ಮದ MLA, ಎಲ್ಲರೂ ಓಟ್ ಹಾಕ್ತಾರೆ. ನನಗೆ ಅತಿ ಹೆಚ್ಚು ಹಿಂದೂ ಓಟೇ ಬರೋದು. ಈ ಬಾರಿ ಕೂಡ ಮಂಕಾಳು ವೈದ್ಯ ಗೆಲ್ಲೋ ಹುಮ್ಮಸ್ಸಿನಲ್ಲಿದ್ದು, ಬಿಜೆಪಿ ಅಭ್ಯರ್ಥಿ ಸ್ಥಳೀಯ ಯುವ ನಾಯಕ ಸುನಿಲ್ ನಾಯ್ಕ್ರನ್ನ ಗೆಲ್ಲಿಸಲೇಬೇಕು ಅಂತ ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ಎಲ್ಲಾ ರೀತಿಯ ತಂತ್ರಗಾರಿಕೆ ಮಾಡ್ತಿದ್ದಾರೆ. ಹೀಗಾಗಿ ಈ ಬಾರಿ ಮಂಕಾಳು ವೈದ್ಯ ಗೆಲುವು ಅಷ್ಟು ಸುಲಭ ಅಲ್ಲ ಅನ್ನೋ ಮಾತು ಕ್ಷೇತ್ರದೆಲ್ಲೆಡೆ ಕೇಳಿಬರ್ತಾ ಇದೆ. ಮಂಜುನಾಥ್ ಗಾಣಿಗ, ನ್ಯೂಸ್ 18 ಕನ್ನಡ, ಕಾರವಾರ.
ನೆಚ್ಚಿನ ನಾಯಕನಿಗಾಗಿ ಅಭಿಮಾನಿಗಳು ಯಾವುದೇ ಸಾಹಸಕ್ಕೂ ರೆಡಿ ಇರ್ತಾರೆ ಅಂತ ಎಷ್ಟೋ ಉದಾಹರಣೆಗಳನ್ನ ನೋಡಿದ್ದೇವೆ. ಅದೇ ರೀತಿ ಇಲ್ಲೊಬ್ಬ ವ್ಯಕ್ತಿ ದೇಹದ ಮೇಲೆ ಮೋದಿ ಹಾಗೂ ಹಾಲಿ ಶಾಸಕರ ಟ್ಯಾಟೂ ಹಾಕಿಸಿಕೊಂಡಿರುವ ಅಭಿಮಾನ ಮೆರೆದಿದ್ದಾನೆ. ಇಲ್ಲಿ ನಿಂತಿರೋ ವ್ಯಕ್ತಿ ಹೆಸರು ಬಸವರಾಜ ಮಡಿವಾಳರ, ರಾಯಚೂರಿನ ದೇವದುರ್ಗ ತಾಲೂಕಿನವರು. ಇವರಿಗೆ ಪ್ರಧಾನಿ ನರೇಂದ್ರ ಮೋದಿ, ದೇವದುರ್ಗದ ಹಾಲಿ ಶಾಸಕ ಶಿವನಗೌಡ ನಾಯಕ್ ಅಂದ್ರೆ ಹುಚ್ಚು ಅಭಿಮಾನ. ಇದಕ್ಕೆ ಸಾಕ್ಷಿ ಇವರ ಮೈ ಮೇಲೆ ಹಾಕಿಸಿಕೊಂಡಿರೋ ಟ್ಯಾಟೂಗಳು. ಬಸವರಾಜ್ ಬೆನ್ನ ಮೇಲೆ ಪ್ರಧಾನಿ ಮೋದಿ ಟ್ಯಾಟೂ ಹಾಗೂ ಬಲಗೈ ಮೇಲೆ ಶಿವನಗೌಡ ನಾಯಕರ ಟ್ಯಾಟೂ ಹಾಕಿಸಿಕೊಂಡಿದ್ದಾರೆ. 19 ಗಂಟೆಗಳ ಕಾಲ ಕೂತ್ಕೊಂಡು ಮೋದಿ ಅವರ ಇದು ಹಾಕ್ಸ್ಕೊಳ್ತೀನಿ ಟ್ಯಾಟೋವನ್ನ. ನಾಳೆ ಬರ್ತಾ ಇದ್ದಾರೆ ಮೋದಿ ಅವರು, ಸೊ ಅವ್ರನ್ನ ಮೀಟ್ ಮಾಡ್ಬೇಕಂತ ನನ್ನ ತುಂಬಾ ಆಸೆ ಇದೆ. ಅದನ್ನು ನನ್ನ ಆಸೆಯನ್ನು ಈಡೇರುತ್ತಂತ ಅನ್ಕೊಂಡಿದ್ದೀನಿ. ಒಟ್ಟಲ್ಲಿ ಅಭಿಮಾನಕ್ಕೆ ದೇಹದ ಮೇಲೆ ಜೀವನ ಪರ್ಯಂತ ಉಳಿಯೋ ಹಚ್ಚೆ ಹಾಕಿಸಿಕೊಂಡಿರುವುದು ವಿಶೇಷ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕನ್ನಡ, ರಾಯಚೂರು. ಮೇ 3ರಂದು ನವದೆಹಲಿಯಲ್ಲಿ 65ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. ಆದರೆ ಈ ಸಮಾರಂಭಕ್ಕೆ 50 ತಾರೆಯರು ಗೈರಾಗಿದ್ದು ಅವರಿಗೆ ಪೋಸ್ಟ್ ಮೂಲಕ ಪ್ರಶಸ್ತಿ ಹಾಗೂ ಚೆಕ್ ಅನ್ನು ಪೋಸ್ಟ್ ಮಾಡಲಾಗುವುದು ಎಂದು ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಹೇಳಿದ್ದಾರೆ. ಮಾಸ್ ಸಿನಿಮಾಗಳ ನಿರ್ದೇಶಕ ಅಂತಲೇ ಫೇಮಸ್ ಆಗಿದ್ದ ನಿರ್ದೇಶಕ ಪಿಎನ್ ಸತ್ಯ ನಿನ್ನೆ ರಾತ್ರಿ ವಿಧಿವಶರಾಗಿದ್ದಾರೆ. ಕಳೆದೊಂದು ವರ್ಷದಿಂದ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದ ಸತ್ಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ನಿನ್ನೆ ಕೊಂಚ ಸುಧಾರಿಸಿಕೊಂಡಿದ್ರಿಂದ ಮನೆಗೆ ಬಂದಿದ್ರು. ನಿನ್ನೆ ಮತ್ತೆ ಲೋ ಬಿಪಿಯಾಗಿ ಸತ್ಯ ಇಹಲೋಕ ತ್ಯಜಿಸಿದ್ದಾರೆ. ಸತ್ಯ ಅವರ ಪಾರ್ಥಿವ ಶರೀರವನ್ನು ಸಹೋದರಿ ಮನೆಯಲ್ಲಿ ಇರಿಸಲಾಗಿದೆ. ಪಿಎನ್ ಸತ್ಯ ದರ್ಶನ್ಗೆ ಮೆಜೆಸ್ಟಿಕ್, ಸುದೀಪ್ಗೆ ಗೂಳಿ ಸಿನಿಮಾ ನಿರ್ದೇಶನ ಮಾಡಿದ್ರು. ಇಂದು ಬನಶಂಕರಿ ರುದ್ರಭೂಮಿಯಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ಇಂದು ನೀಟ್ ಪರೀಕ್ಷೆ ನಡೆಯಲಿದೆ. ಈ ಬಾರಿ 13,26,725 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದಾರೆ. ಕರ್ನಾಟಕದಲ್ಲಿ 187 ಸೆಂಟರ್ಗಳಿದ್ದು ಬೆಳಗ್ಗೆ 10:30ಕ್ಕೆ ಪರೀಕ್ಷೆ ಆರಂಭವಾಗಲಿದ್ದು 1 ಗಂಟೆ ಮುಂಚೆ ವಿದ್ಯಾರ್ಥಿಗಳು ಕೊಠಡಿಯೊಳಗೆ ಹಾಜರಿರಬೇಕು. ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಡ್ರೆಸ್ ಕೋಡ್ ಇದ್ದು ವಿದ್ಯಾರ್ಥಿಗಳಿಗೆ ಈಗಾಗಲೇ ಮಾಹಿತಿಯನ್ನು ನೀಡಲಾಗಿದೆ. ಅಮಿತಾಬ್ ಬಚ್ಚನ್ ಸ್ಟಾರ್ ಸೆಲೆಬ್ರಿಟಿಗಳ ಹುಟ್ಟುಹಬ್ಬಕ್ಕೆ ವಿಶ್ ಮಾಡೇ ಮಾಡ್ತಾರೆ. ಆದರೆ ಅಮಿತಾಬ್ ವಿಶ್ ಮಾಡಿದ್ರೆ ಯಾವ ಸ್ಟಾರ್ ಕೂಡ ರಿಪ್ಲೈ ಮಾಡಲ್ವಂತೆ. ಆಗ ಬಿಗ್ ಬಿ ಟ್ವಿಟರ್ನಲ್ಲಿ ಮತ್ತೊಂದು ಮೆಸೇಜ್ ರವಾನಿಸ್ತಾರೆ. ನಾನು ನಿಮಗೆ ಬರ್ತ್ಡೇಗೆ ವಿಶ್ ಮಾಡಿದ್ದೆ, ನಾನು ಅಮಿತಾಬ್ ಬಚ್ಚನ್, ನಿಮ್ಮ ಕಡೆಯಿಂದ ಯಾವುದೇ ರಿಪ್ಲೈ ಬಂದಿಲ್ಲ ಅಂತ ಹೇಳ್ತಾರಂತೆ. ಇದಕ್ಕೆ ಪ್ರತಿಕ್ರಿಯಿಸೋ ಸ್ಟಾರ್ಸ್ ಸಾರಿ, ಥ್ಯಾಂಕ್ಸ್ ಫಾರ್ ದಿ ವಿಶ್ ಅಂತ ಹೇಳಿಬಿಡ್ತಾರಂತೆ. ಇತ್ತೀಚೆಗೆ ಅನುಷ್ಕಾ ಶರ್ಮಾಗೂ ಹೀಗೆ ಮಾಡಿದ್ದಾರೆ. ಇದಿಷ್ಟು ಈಗಿನ ಪ್ರಮುಖ ಸುದ್ದಿ. ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮ.